ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣೆ, ಅಮ್ಮ ಏನಾದರೂ ದತ್ತಾತಾದವ್ರ ಮನೆಗೆ ಹೋಗಿದಾರ? ಇದ್ರೂ ಇರ್ಬೋದು. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದರೆ ಅಲ್ಲೇ ಇದ್ದಾರೆ ಅನಿಸ್ತಿದೆ. ಇರು, ಸಮರ್ಥಗೊಂದು ಕಾಲ್ ಮಾಡಿ ಕೇಳ್ತೀನಿ. ಬೇಡ ಅವಿ, ನೀನು ಸಮರ್ಥ್ಗೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡೋದು ಸರಿಯಲ್ಲ. ಅಕಸ್ಮಾತ್ ಅದಕ್ಕೆ ಅಲ್ಲಿಲ್ಲ ಅಂದರೆ ಅವನು ಟೆನ್ಷನ್ ಆಗ್ತಾನೆ. ಆ ಟೆನ್ಷನಲ್ಲಿ ಅವ್ನು ಏನೇನು ಮಾಡ್ತಾನೋ ಮೊದಲೇ ಅವನಿಗೆ ಮುಂಗೋಪ. ಮಾವ ಹೇಳ್ತಿರೋದು ಸರಿಯೇ. ಅಮ್ಮ ಅಲ್ಲಿಗೆ ಹೋಗಿದ್ರೆ ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳ್ತಿದ್ರು. ಸ್ವಲ್ಪ ಹೊತ್ತು ಕಾಯೋಣ, ಆತರ ಪಡೋದು ಬೇಡ. ಶಾರ್ವರಿ, ಇಷ್ಟೊತ್ತು ಎಲ್ಲೋಗಿದ್ದೆ? ಬೆಳಗ್ಗೆ ಹೋದವಳು ನೀನು, ಈಗ ಬರ್ತಾ ಇದೆಯಾ? ಮನೆಯಲ್ಲಿ ಯಾರಿಗಾದ್ರೂ ಹೇಳೋಗ್ಬೇಕು ತಾನೆ? ಇದೇನಿದು ಹೀಗೆ ಮಾತಾಡ್ತಿದ್ದೀರಾ? ಇದೇ ಮೊದಲನೇ ಸಲ ಅಲ್ವಲ್ಲ ನಾನು ಲೇಟಾಗಿ ಬರ್ತಾ ಇರೋದು. ಲೇಡೀಸ್ ಕ್ಲಬ್ನಲ್ಲಿ ಕೆಲಸಗಳಿರುತ್ತೆ. ಚಿಕ್ಕಮ್ಮ, ಚಿಕ್ಕಪ್ಪ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ. ಟೆನ್ಷನ್ ಆಗುವಂಥದ್ದು ಏನಾಯಿತು? ಅದು ತುಳಸಿ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೋದವರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದಕ್ಕೆ ಎಲ್ರಿಗೂ ಸ್ವಲ್ಪ ಗಾಬರಿ ಆಗಿದೆ. ತುಳಸಿ ಇನ್ನೂ ಮನೆಗೆ ಬಂದಿಲ್ವಾ? ಅಂದರೆ ನಾನು ಹೇಳಿದ್ದನ್ನು ಕೇಳಿ ಮಾಧವನ ಬಿಟ್ಟು ಹೊರಟೋದ್ಲ? ಅಥವಾ ನಾನೇನಾದರೂ ಮಾಡಿಬಿಡ್ತೀನಿ ಅನ್ನೋ ಭಯಕ್ಕೆ ಮನೆ ಬಿಟ್ಟು ಹೊರಟೋದ್ಲ? ಇದೇ ಒಳ್ಳೆ ಚಾನ್ಸ್, ಅವಳನ್ನೇ ಉಪಯೋಗಿಸ್ಕೊಳ್ಳೋಣ. ನೋಡಿ, ನೀವು ಸುಮ್ಮನೆ ನನ್ನ ಮೇಲೆ ರೇಗಾಡಬೇಡಿ. ನಾನು ಬರೋದು ಲೇಟ್ ಆಗುತ್ತೆ ಅಂತ ತುಳಸಿ ಅವ್ರಿಗೆ ಹೇಳೇ ಹೋಗಿದ್ದೆ. ಅವ್ರ ಮನೇಲಿ ಯಾರಿಗೂ ಹೇಳಲಿಲ್ಲ ಅಷ್ಟೆ. ಅವರೇ ಇನ್ನೂ ಮನೆಗೆ ಬಂದಿಲ್ಲ ಅಂದಮೇಲೆ ನನ್ನ ಬಗ್ಗೆ ಇನ್ನೇನು ಹೇಳ್ತಾರೆ? ಏನು ಹೇಳ್ತಿದ್ಯಾ ನೀನು? ಅದಕ್ಕೆ ಹೇಳೋಗಿದ್ಯಾ? ಹೌದು, ಹೇಳಿ ಹೋಗಿದ್ದೆ. ಆದರೆ ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ಗರ್ಭಿಣಿ ಹೆಂಗಸು ತಮ್ಮ ಬಗ್ಗೆ ಅಲ್ಲದೆ ಹೋದ್ರು ತಮ್ಮ ಮಗು ಬಗ್ಗೆ ಏನಾದರೂ ಜವಾಬ್ದಾರಿ ಇರಬೇಕಲ್ವಾ? ಎಲ್ಲಾದರೂ ತಲೆ ಸುತ್ತ ಬಂದು ಬಿದ್ದರೆ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ನಡೀತಿರತ್ತೆ. ಕೊಲೆ, ದರೋಡೆ ಅಂತ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ನೋಡ್ತಿರ್ತೀವಲ್ಲ. ಮಾತಲ್ಲಿ ಹಿಡ್ತಾ ಇರಲಿ, ಸುಮ್ಮನೆ ಏನೇನೋ ಮಾತಾಡಬೇಡ. ನಾನು ಮಾತಾಡಲಿಲ್ಲ ಅಂತ ಮಾತ್ರಕ್ಕೆ ಅದೆಲ್ಲ ನಡೆಯಲ್ಲ ಅನ್ಕೋಬೇಡಿ. ಅವರಿಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ಸುತ್ತೆ. ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ, ನಿನ್ನ ಬಾಯಲ್ಲಿ ಬರೀ ಇಂಥ ಕೆಟ್ಟ ಮಾತುಗಳೇ ಬರೋದಾ? ನೀವ್ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ತುಳಸಿ ಅವರು ಬಂದಿಲ್ಲ ಅನ್ನೋ ಗಾಬರಿ ನನಗೂ ಇದೆ. ನಾನು ಆ ಕಾಳಜಿಯಿಂದನೇ ಮಾತಾಡ್ತಿದ್ದೀನಿ. ಪಾಪ ಅವರು ಇಂಥ ಸಮಯದಲ್ಲಿ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಲ್ವಾ? ನನ್ನನ್ನಾದ್ರೂ ಕರೆದಿದ್ರೆ ನಾನಾದ್ರೂ ಅವ್ರ ಜೊತೆ ಹೋಗ್ತಾ ಇದ್ದೆ. ಅದನ್ ಬಿಟ್ಟು ಒಬ್ಬೊಂಟಿಯಾಗಿ ಹೊರಗಡೆ ಹೋಗಿದ್ದಾರೆ. ಅವ್ರ ಪ್ರಾಣಕ್ಕೇನಾದ್ರೂ ಕುತ್ತಾಗಿದ್ರೆ? ಸುಮ್ಮನೆ ಅಪಶಕನದ ಮಾತುಗಳನ್ನ ಆಡಬೇಡ. ಚಿಕ್ಕಮ್ಮ, ದಯವಿಟ್ಟು ಆ ಥರ ಎಲ್ಲ ಮಾತಾಡಬೇಡಿ. ಅಂಥ ಮಾತುಗಳೆಲ್ಲ ಕೇಳೋಕ್ಕೆ ನಮ್ಗೆ ಧೈರ್ಯ ಇಲ್ಲ. ಅರ್ಥ ಆಗುತ್ತೆ ಅವಿ. ನಿಮ್ಮಷ್ಟೇ ಗಾಬರಿ ನನಗೂ ಆಗಿದೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಸರಿ, ಸ್ವಲ್ಪ ಹೊತ್ತು ಕಾಯೋಣ ಬಿಡಿ. ತುಳಸಿ ಬರದೇ ಇದ್ರೆ ಒಳ್ಳೇದೇ. ಒಂದು ಪ್ರಾರಬ್ಧ ತಾನಾಗೆ ಮನೆಯಿಂದ ಆಚೆ ಹೋಯ್ತು. ಇದಕ್ಕೆ ಹೇಳಿದ್ದು ಜವಾಬ್ದಾರಿ ಇಲ್ಲ ಅಂತ. ಮನೇಲಿ ನಾವೆಲ್ಲರೂ ಕಾಯ್ತಿರ್ತೀವಿ, ಅವ್ರಿಗೋಸ್ಕರ ಗಾಬರಿ ಆಗಿರ್ತೀವಿ ಅನ್ನೋದು ಅವ್ರಿಗೆ ಯಾಕೆ ಗೊತ್ತಾಗಲ್ಲ? ನಾವೆಲ್ಲರೂ ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀವಿ, ಎಷ್ಟು ಪ್ರೀತಿಸ್ತೀವಿ, ಇದೆಲ್ಲ ಅವ್ರಿಗೆ ಗೊತ್ತಿದ್ದು ಅವ್ರು ಯಾಕೆ ಹಿಂಗೆ ಮಾಡ್ತಾರೋ? ನಿನ್ನ ಪ್ರೀತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಬಗ್ಗೆ ಏನು ಮಾತಾಡಬೇಡ. ಹೇಳವಿ, ತುಳಸಿಯವರು ಮನೆಗೆ ಬಂದ್ರಾ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ನಿಮ್ಗೇನಾದ್ರು ಸಿಕ್ಕಿದ್ರ ಅಂತ ಫೋನ್ ಮಾಡಿದೆ. ಅವ್ರು ದತ್ತಾತ ಮನೆಗೂ ಹೋಗಿಲ್ಲ. ಹೌದಾ? ನಾನು ದೇವಸ್ಥಾನದಲ್ಲೆಲ್ಲ ನೋಡಿದೆ, ಅಲ್ಲಿ ಎಲ್ಲೂ ಕಾಣ್ತಿಲ್ಲ. ನಾನು ಮನೆಗೆ ಬರ್ತಾ ಇದ್ದೀನಿ. ಸರಿಯಪ್ಪ, ನೀವು ಬನ್ನಿ.
ರವಿ ಏನು ವೇಟ್ ಮಾಡೋದು ಬೇಡ, ನಾವೇ ಎಲ್ಲ ಕಡೆ ಹುಡ್ಕೊಣಪ್ಪ. ನಡೀರಿ ಚಿಕ್ಕಪ್ಪ ಹೋಗೋಣ. ಅದಕ್ಕೆ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗ್ಬಿಟ್ಟಿದ್ವಿ. ಅಮ್ಮ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿತ್ತು, ಇಷ್ಟೊತ್ತು ಎಲ್ಲಿದ್ರಿ? ಅಮ್ಮ ನೀವು ಆರಾಮಾಗಿದ್ದೀರಾ ಅಲ್ವಾ? ಏನೂ ತೊಂದರೆ ಇಲ್ಲ ತಾನೆ? ಮಾತಾಡಿ, ಅದಕ್ಕೆ ಏನಾಯ್ತು? ಯಾಕೋ ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ದೀರಾ, ಅಥವಾ ಭಯದಲ್ಲಿರೋ ಹಾಗೆ ಕಾಣಿಸ್ತಿದ್ದೀರಾ? ಯಾಕೆ? ಯಾರಾದ್ರೂ ಸಿಕ್ಕಿದ್ರಾ? ಅಥವಾ ಕೆಟ್ಟ ಘಟನೆ ಏನಾದರೂ ನಡೀತಾ? ಹಾಗೇನಾದರೂ ಇದ್ರೆ ಎಲ್ರ ಮುಂದೆ ಹೇಳ್ಬಿಡಿ ತುಳಸಿ ಅವರೇ. ಧೈರ್ಯ ಇದ್ರೆ ನನ್ನ ಬಗ್ಗೆ ಮನೆಯವ್ರ ಮುಂದೆ ಹೇಳು, ಆಗ ನಾನು ಉತ್ತರ ಕೊಡ್ತೀನಿ. ಇಡೀ ಮನೆ ಅಲ್ಲೋಲ ಕಲ್ಲೋಲ ಆಗೋದು ನಿನ್ನಿಂದಾನೇ ಶುರು ಆಗಲಿ. ಏನಾಯ್ತು ತುಳಸಿ ಅವರೇ, ಮಾತಾಡಿ. ಎಲ್ರೂ ಗಾಬರಿ ಆಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೀರಾ? ನಿಮ್ಮ ಮುಖ ನೋಡಿದ್ರೆ ಯಾರನ್ನೋ ನೋಡಿ ಭಯಪಟ್ಟಿರೋ ಹಾಗಿದೆ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಮೊದಲು ಅಪ್ಪನ ಕಾಲ್ ಮಾಡಿ ಹೇಳ್ತೀನಿ, ತುಂಬ ಗಾಬರಿ ಆಗಿರ್ತಾರೆ. ಸರಿ ಸರಿ, ಮೊದಲು ಮಾಡು. ಹಲೋ ಅಪ್ಪ, ಅಮ್ಮ ಈಗಷ್ಟೇ ಬಂದರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.